ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಸೋಮವಾರ. ಸೋಮವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ನಾನು ತೋಟದಿಂದ ಇವತ್ತು ಬೇಗನೆ ಬಂದ್ವಿ. ಇನ್ನು ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿದ್ರೆಲ್ಲ ಕೂಡ ಬಂದ್ವಿ. ಇನ್ನು ಈ ಕಡೆ ನೋಡ್ತಾ ಇರ್ಬೋದು, ಇವತ್ತು ನಾನು ಪವಿತ್ರ ಶಿರಾಗೆ ಹೊರಟಿದ್ದೀವಿ. ನಮ್ಮೂರಿಗೆ ಬಸ್ ಬಂದುಬಿಟ್ಟು 8:15ಗೆ ಬಸ್ ಬಂದುಬಿಡುತ್ತೆ. 8:15 ಅಷ್ಟೊತ್ತಿಗೆ ರೆಡಿಯಾಗಿ ಇನ್ನು ಬೇಗ ಹೊರಡಬೇಕಂತ ಹೇಳಿ ಅರ್ಜೆಂಟು ಬೆಳಗ್ಗೆ ಎದ್ಬಿಟ್ಟು ಪವಿತ್ರ ಅನ್ನ ಸಾಂಬಾರು ಮಾಡಿಟ್ಟಿದ್ಲು. ಅನ್ನ ಸಾಂಬಾರು ಮಾಡಿ ಇನ್ನು ಅತ್ತೆ ಮುದ್ದೆಗೆಲ್ಲ ಇಟ್ಟು ರೆಡಿ ಮಾಡ್ತಾಯಿತ್ತು. ಇನ್ನು ಬೆಳಗ್ಗೆನೇ ಹೊರಟಿದ್ವಲ್ಲ, ತಿಂದು ಹೋಗ್ತಾರೆ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ಪಾಪ ಅರ್ಜೆಂಟಲ್ಲಿ ಸುಮ್ಮನೆ ಮುದ್ದೆ ಎಲ್ಲ ಮಾಡ್ಕೊಂಡು ಕುತ್ಕೊಬಿಟ್ರು. ಬೇಡ ಬಿಡತ್ತೆ, ಮಾಡಬೇಡಿ, ನಾವು ಹೆಂಗೇನಾದ್ರು ತಿನ್ಕೊತೀವಂದ್ರೂ ಕೂಡ ಕೇಳಿಲ್ಲ. ಇನ್ನು ಹೋಗೋದು ಲೇಟ್ ಆಗುತ್ತೆ, ನೀವು ಅಲ್ಲಿಗೆ ಹೋಗಿ ಇನ್ನೇನು ಪರದಾಡ್ತೀರ, ಒಂದು ಸ್ವಲ್ಪ ಬಿಸಿ ಅನ್ನ ಊಟ ಮಾಡೋಗಿ ಅಂತ ಹೇಳಿ ಇನ್ನು ಅನ್ನ ಸಾಂಬಾರು ಕೂಡ ಎಲ್ಲ ರೆಡಿ ಮಾಡಿದರು. ಇನ್ನು ಬೆಳಗ್ಗೆನೇ ನೋಡ್ತಾ ಇರ್ಬೋದು, ಎಲ್ಲರೂ ಕುತ್ಕೊಂಡಿಲ್ಲ, ಆಗಲೇ ಆಟ ಆಡ್ತಾ ಇದ್ದಾರೆ ಹುಡುಗರು. ನಮಗಂತೂ ಸಿಕ್ಕಾಪಟ್ಟೆ ಚಳಿ. ಇನ್ನು ಈ ಬಸ್ ಮಿಸ್ ಮಾಡಿಕೊಂಡ್ರೆ ಇನ್ನು ನೆಕ್ಸ್ಟ್ ಬಸ್ಸೇ ಇಲ್ಲ ನಮಗೆ. 9 ಗಂಟೆಗೆ 10 ಗಂಟೆಗೆ ಪಿಲಾಲಿ ಅಂತ ಇದೆ, ಅಲ್ಲಿಗೆ ಹೋದರೆ ಮಾತ್ರ ಮತ್ತೆ ನಮ್ಗೆ ಡೈರೆಕ್ಟಾಗಿ ಬಸ್ ಸಿಗ್ತವೆ. ಇವತ್ತು ಬಂದುಬಿಟ್ಟು 3 ಜನನೂ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ, ಅತ್ತೆ ಮಾವನ ಜೊತೆ. ಹೆಂಗೆ ಇರ್ತಾರೋ ಏನೋ ಗೊತ್ತಿಲ್ಲ. ನಮ್ಮ ಅತ್ತೆಗಂತೂ ತುಂಬ ರಿಸ್ಕ್ ಆಗುತ್ತೆ. 3 ಸುಧಾರಿಸ್ಕೊಂಡು 3 ನೋಡ್ಕೋಬೇಕಂದ್ರೆ ಕಷ್ಟನೇ. ಇವತ್ತು ಸೋಮವಾರ ಬೇರೆ ಅಲ್ವಾ. ಇನ್ನು ನಮ್ಮ ಅತ್ತೆ ಕೂಡ ಸ್ವಲ್ಪ ಸ್ನಾನ ಮಾಡೋದು, ಪೂಜೆ ಮಾಡೋದು ಎಲ್ಲ ಕೆಲಸ ಇರುತ್ತೆ. ನಾವು ನೋಡಿದ್ರೆ ಬೆಳಗ್ಗೆನೇ ಹೊರಟ್ಬಿಟ್ಟಿದ್ವಿ. ಇವತ್ತು ಹೇಳ್ಬೇಕಂದ್ರೆ ನಾವು ನೆನ್ನೆನೇ ಅಂದರೆ ಭಾನುವಾರನೇ ಹೋಗಬೇಕಿತ್ತು. ಇನ್ನು ಭಾನುವಾರ ಹೋಗೋದಕ್ಕಾಗಲಿಲ್ಲ. ಹಾಗಾಗಿ ಇನ್ನು ಸೋಮವಾರ ಹೋಗೋಣ ಅಂತ ಹೇಳಿ ನಾನು ತೋಟದಿಂದನೇ ರೆಡಿಯಾಗಿ ಇನ್ನು ಬಂದೆ. ಇನ್ನು ಪವಿತ್ರ ಬರೋಷ್ಟೊತ್ತಿಗೆ ಇನ್ನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅವಳು ಬೇಗ ರೆಡಿಯಾಗಿ ಇನ್ನು ಫೈನಲಿ ಬಸ್ ಬಂದೇ ಬಿಡ್ತು. ಇನ್ನು ನಾನು ಪವಿತ್ರ ಊಟ ಮಾಡ್ತಾಯಿದ್ದು. ಒಂದು ಸ್ವಲ್ಪ ಬಿಸಿ ಅನ್ನ ಹಾಕ್ಕೊಂಡು, ಅತ್ತೆ ಕೇಳಿಲ್ಲ, ಬೇಡ ಅಂದರೂ ಕೂಡ ಒಂದು ಸ್ವಲ್ಪ ತಿಂದೋಗಿ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಬಿಸಿ ಅನ್ನ ಸಾಂಬಾರು ಹಾಕ್ಕೊಂಡು ಇನ್ನು ಊಟ ಮಾಡಿದ್ವಿ. ನೀರು ಸಮೇತ ಕುಡಿಲಿಲ್ಲ ಫ್ರೆಂಡ್ಸ್. ಇನ್ನು ಹೆಂಗೆ ಸದ್ಯ ಕೈಯನ್ನು ತೊಳ್ಕೊಂಡು ಬಸ್ ಬಂದುಬಿಡ್ತು. ಇನ್ನು ಅದಕ್ಕೆ ನಾನು ಕೈಯನ್ನು ತೊಳ್ಕೊಂಡು ಇನ್ನು ಬೇಗ ಓಡೋಡಿ ಬಂದುಬಿಟ್ವಿ. ಇನ್ನು ಯೋಷಿತಾ ಅಂತೂ ಸಖತ್ತು ಅಳ್ತಾ ಇದ್ಲು ಪಾಪ ನಮ್ಮನ್ನು ನೋಡಿ. ಸುಮ್ಮನೆ ನಾರ್ಮಲಾಗಿ ಬಂದಿದ್ರೆ ಅವ್ಳಿಗೆ ಏನು ಅನ್ನಿಸ್ತಾ ಇರಲಿಲ್ಲ. ನಾನು ಪವಿತ್ರ ಜೋರಾಗಿ ಬ್ಯಾಗ್ ಬೇರೆ ತೊಗೊಂಡು ಬಂದುಬಿಟ್ವಿ. ಎಲ್ಲಿಗೋ ಹೋಗ್ತಾ ಇದ್ದಾರೆ ನಮ್ಮನ್ನು ಬಿಟ್ಟು ಅಂತ ಹೇಳಿಬಿಟ್ಟು ಸಖತ್ತು ಆಟ ಮಾಡ್ತಾಯಿದ್ಲು. ಇನ್ನು ಕಲ್ಯಾಣ ಮತ್ತು ಧನುಗೆ ಗೊತ್ತಲ್ವಾ, ಆಗಲೇ ಅವ್ರು ದೊಡ್ಡವರಾಗಿದ್ದಾರಲ್ವ, ಹೇಳಿದರೆ ಅರ್ಥ ಮಾಡ್ಕೊತಾರೆ. ಹಿಂಗೆ ಹೋಗಿ ಬರ್ತೀವಿ ಅಂತ ಹೇಳಿ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡಿ ಹೋಗ್ಬೋದು. ಬಟ್ ಯೋಷಿತಾ ತುಂಬ ಚಿಕ್ಕವಳಲ್ಲ, ಅಮ್ಮ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಸಖತ್ತು ಒಳಗೆ ಸ್ಟಾರ್ಟ್ ಮಾಡಿಬಿಟ್ಲು. ಇನ್ನು ಫೈನಲಿ ಬಸ್ ಬಂದು ಇನ್ನು ಬಸ್ಸಲ್ಲಿ ನಮ್ಮೂರಿಂದ ಬಸ್ ಬರುವಾಗ ನಮ್ಮೂರಿಗೆ ಬಸ್ ಬರುವಾಗ ಫುಲ್ಲು ಖಾಲಿ ಇರುತ್ತೆ, ಯಾರು ಕೂಡ ಇರಲ್ಲ. ಇನ್ನು ನಮ್ಮೂರಿಂದನೇ ಸ್ಟಾರ್ಟ್ ಆಗುತ್ತೆ. ನಮ್ಮೂರಿಂದ ಹತ್ಕೊಂಡ್ಬಿಟ್ಟು ಇನ್ನು ಸೀದಾ ಜೋಗನಹಳ್ಳಿ ಅಂತ ಇದೆ, ಜೋಗನಹಳ್ಳಿವರೆಗೂ ಕೂಡ ಫುಲ್ಲು ರಶ್ಶು. ಸೀದಾ ಹಿರಿಯೂರಿಗೆ ಹೋಗುತ್ತೆ ಇದು. ನಾವು ಬಂದು ಜೋಗನಹಳ್ಳಿಯಲ್ಲಿ ಇಳ್ಕೊಂಡ್ವಿ. ಬರ್ತಾ ತುಂಬ ಸ್ಕೂಲ್ ಮಕ್ಕಳೇ ಜಾಸ್ತಿ ಇರ್ತಾರೆ ಫ್ರೆಂಡ್ಸ್. ಸ್ಕೂಲ್ ಮಕ್ಕಳು ಮತ್ತು ಕೆಲ್ಸಕ್ಕೆ ಹೋಗೋರು ತುಂಬ ಜನ ಇರ್ತಾರೆ. ಇನ್ನು ಜೋಗನಹಳ್ಳಿಗೆ ಬಂದುಬಿಟ್ಟು ಇನ್ನು ಶಿರಾಗೆ ಹೋಗೋ ಬಸ್ ಹತ್ತಬೇಕಲ್ವ. ಇನ್ನು ಒಳಗಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಮುಂಚೆ ಲೈಟಿಂಗ್ಸ್ ಎಲ್ಲ ಏನು ಇರಲಿಲ್ಲ ಇದರಲ್ಲಿ. ಸದ್ಯ ಇವಾಗ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇನ್ನು ಸೀದಾ ಶಿರಾಗೆ ಬಂದುಬಿಟ್ಟು ಇಲ್ಲಿ ಬಟ್ಟೆ ಕೋಲ್ಕತ್ತಾ ಕಾಟನ್ನು ಬಜಾರ್ ಅಂತ ಇದೆ. ಇಲ್ಲಿ ನೋಡೋಣ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಇನ್ನು ಬಂದ್ವಿ. ಇಲ್ಲೊಂದು ಸಿನಿಮಾ ಟಾಕೀಸ್ ಇದೆ. ಆ ಸಿನಿಮಾ ಟಾಕೀಸು ಪಕ್ಕನೇ ಇದು ಇದೆ. ನೋಡೋಣ ಅಂಥೇಳಿ ಪವಿತ್ರ ಮುಂಚೆ ಬಂದುಬಿಟ್ಟು ಇಲ್ಲಿ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದು. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ. ನೋಡೋಣ ಇವತ್ತು ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಇನ್ನು ಬಂದಿದ್ದೀವಿ. ಸೆಟ್ ಆದರೆ ತೊಗೊಳೋಣ, ಇಲ್ಲ ಬೇರೆ ಅಂಗಡಿಗಿನ ಹೋಗಿ ತೊಗೊಂಬರೋಣ ಅಂತ ಹೇಳಿ ಇನ್ನು ಮಕ್ಕಳು ಬಟ್ಟೆ ಕೂಡ ತೊಗೊಳಕ್ಕೆ ಕೂಡ ಬಂದಿದ್ವಿ. ಏನು ಗೊತ್ತಾ, ಇನ್ನು ಜನವರಿ ಕೂಡ ಬಂತು. ಇನ್ನು ಅತ್ತೆ ಅಂತೂ ಬೈತಾ ಇದ್ದಾರೆ, ಜನವರಿಗೆಲ್ಲ ಏನು ಕೊಡಿಸ್ತೀರಾ, ಇನ್ನು ಯುಗಾದಿ ಹಬ್ಬ ಬರ್ತಾಯಿದೆ ಅಂತ ಹೇಳಿ. ಅವ್ರು ಎಷ್ಟು ಹೇಳಿದ್ರು ಕೂಡ ನಮ್ಮ ಮನಸ್ಸು ಒಪ್ಪೋದಿಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಹೊಸ ವರ್ಷ ಅಂದರೆ ಎಲ್ರಿಗೂ ಕೂಡ ಪ್ರಪಂಚದಲ್ಲಿ ಎಲ್ಲ ಮೂಲೆಯಲ್ಲೂ ಆಚರಿಸೋದು ಹೊಸ ವರ್ಷನೇ. ಇರಲಿ, ಚಿಕ್ಕ ಮಕ್ಕಳಲ್ವ, ನಮಗೂ ಆಸೆ ಇರುತ್ತೆ ಅಂತ ಹೇಳಿ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ನಾವು ಹೋದ್ವಿ. ಅಲ್ಲಿ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಪವಿತ್ರ ಆಗಲೇ ಬಂದಿದ್ದಾಳೆ ಇಲ್ಲಿಗೆ. ನೋಡ್ತಾ ಇದ್ದೀವಿ, ಒಂದಕ್ಕೊಂದು ಸಖತ್ತಾಗಿತ್ತು ಬಟ್ಟೆ ಮಾತ್ರ. ಏನೇ ತೊಗೊಳ್ಳಿ 170 ರುಪೀಸು. ಆದರೂ ಇನ್ನು ಅದರಲ್ಲಿ ಇದು ಜರ್ಕಿನು ಅವೆಲ್ಲ ಕೂಡ ಬೇರೆ ಬಟ್ಟೆ ಇದ್ರಂತೂ ಸ್ವಲ್ಪ ಕಾಸ್ಟ್ಲಿನೇ. ಇನ್ನು ಮಕ್ಕಳು ಬಟ್ಟೆ ಮತ್ತು ನೈಟಿಗಳು, ನೈಟ್ ಪ್ಯಾಂಟು, ಶಾರ್ಟ್ಸು ಮತ್ತು ಶರ್ಟು, ಈ ಥರ ಬೇರೆವೆಲ್ಲ ಫ್ರಾಕುಗಳು ಅವೆಲ್ಲ ಇರ್ತಾವಲ್ಲ, ಅವೆಲ್ಲ 170. ನಾನು ಫಸ್ಟ್ ನೋಡಿದೆ ಸ್ಟಾರ್ಟಿಂಗು ಕ್ವಾಲಿಟಿ ಹೆಂಗಿರುತ್ತೋ ಏನಪ್ಪ ಈ ಥರ ಅಂತೇಳ್ಬಿಟ್ಟು. ನಿಜವಾಗ್ಲೂ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಏನು ಗೊತ್ತಾ ಫ್ರೆಂಡ್ಸ್, ಈ ಸೇಲಲ್ಲಿ ಹೋದ ತಕ್ಷಣ ನನಗೆ ನೆನಪಾಗಿದ್ದೆ ಮೀಶೋ ಮತ್ತು ಫ್ಲಿಪ್ಕಾರ್ಟು. ನಾವು ಯಾವ ಥರ ಬುಕ್ಕಿಂಗ್ ಮಾಡ್ತಿರ್ತೀವಲ್ವ, ಅಲ್ಲಿ ಬರೋ ಬಟ್ಟೆನೇ ಇಲ್ಲೆಲ್ಲ ತುಂಬ ಸೇಲಲ್ಲಿದ್ದು. ಆವಾಗ ಅನ್ನಿಸ್ತು
ಓ ಇದು ಈ ಥರನ ಅಂದ್ಕೊಂಡು. ಬಟ್ ಇಲ್ಲಿಗಿಂತ ನಾವು ಬುಕ್ ಮಾಡಿ ತೊಗೊತೀವಲ್ವ ಅವು ಇನ್ನೂ ನಮಗೆ ಕಡಿಮೆನೇ ಬೀಳ್ತವೆ. ಅಂದರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಹೋಗಿದ್ದಕ್ಕೂ ಕೂಡ ಏನೂ ಲಾಸ್ ಆಗಲಿಲ್ಲ ಅಂತ ಅನ್ನಿಸ್ತು ನನ್ನ ಪ್ರಕಾರ. ಎಲ್ಲ ಕೂಡ ಸ್ಟಿಚಸ್ ಆಗಲಿ ಮತ್ತು ಡ್ಯಾಮೇಜ್ ಆಗಲಿ ಪ್ರತಿಯೊಂದು ಕೂಡ ನಾನು ಎಲ್ಲ ಸ್ವಲ್ಪ ಚೆಕ್ ಮಾಡಿದೆ. ಕ್ವಾಲಿಟಿ ಬಟ್ಟೆ ಹೆಂಗಿದೆ, ನೀರಲ್ಲಿ ಹಾಕಿದ್ರೆ ಯಾವ ಥರ ಇರುತ್ತೆ, ಸಿಂಕ್ ಆಗುತ್ತೆ ಏನಂತೆಲ್ಲ ನೋಡಿಬಿಟ್ಟು ಸ್ವಲ್ಪ ತೊಗೊಂಡೆ. ಇನ್ನು ಹೇಳಬೇಕಂದ್ರೆ ಇಷ್ಟು ವರ್ಷಕ್ಕೆ ನಮ್ಮ ಮನೆಯವ್ರಿಗೆ ಇವತ್ತು ಬಟ್ಟೆ ತೊಗೊತಾ ಇದ್ದೀನಿ ಡೈಲಿ ಹಾಕ್ಕೊಳ್ಳೋದಕ್ಕೆ. ದೇವರಾಣೆಗೂ ಸುಳ್ಳಲ್ಲ, ನಮ್ಮ ಮನೆಯವ್ರು ಎಷ್ಟು ವರ್ಷ ಆಯಿತು ಇವತ್ತಿನವರೆಗೂ ಒಂದು ಬಟ್ಟೆನೇ ತೊಗೊಂಡಿಲ್ಲ. ಬರೀ ನಾವು ತೊಗೊಳ್ಳೋದೇ ಆಗುತ್ತೆ, ಇದು ಮಾಡೋದಾಗುತ್ತೆ. ನಮ್ಮ ಮನೆಯವ್ರು ಯಾವಾಗಲಿಲ್ಲ ಇರ್ತಾರಲ್ವ, ಅವು ಯಾವ ಸಿಕ್ಕವು ಹಾಕ್ಕೊಂಡಿರ್ತಾರೆ, ಇನ್ನು ಸುಮ್ಮನೆ ಆಗ್ತಾರೆ. ಅವ್ರಿಗಂತ ಹೊಸ ಬಟ್ಟೆ ಯಾವಾಗಲೂ ಕೂಡ ತೊಗೊಂಡೇ ಇಲ್ಲ. ಅದೊಂದು ಬೇಜಾರಿತ್ತು ನನಗೆ. ಅವ್ರಿಗೆ ಶರ್ಟ್ ಆಗಲಿ ಏನೂ ಇರಲಿಲ್ಲ, ಇದ್ದು ಮಸ್ತು ಶರ್ಟ್ ಇದ್ದು, ಬಟ್ ಅವೆಲ್ಲ ಕೂಡ ಅವ್ರಿಗೆ ಇವಾಗ ಆಗೋದಿಲ್ಲ. ಹಾಗಾಗಿ ಫುಲ್ಲು ಟೈಟ್ ಆಗ್ತಾಯಿದ್ದು, ದಪ್ಪ ಆಗಿಬಿಟ್ಟಿದಾರಲ್ವ, ಅದಕ್ಕೋಸ್ಕರ ಇನ್ನು ಅವ್ರಿಗೆ ಡೈಲಿ ಹಾಕ್ಕೊಳ್ಳೋದಕ್ಕೆ ಇರಲಿಲ್ಲ. ಅದಕ್ಕೆ ಅವ್ರಿಗೋಸ್ಕರ ಅಂತಲೇ ನಾನು ಒಂದು ಮೈಂಡಲ್ಲಿ ಇಟ್ಕೊಂಡು ಬಂದೆ. ಇನ್ನು ಅವ್ರಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡ್ಬಿಟ್ಟು ಫಸ್ಟು ನಮ್ಮ ಮನೆಯವ್ರಿಗೆ ತೊಗೊಂಡೆ ನಾನು. ಅವ್ರಿಗೆ ತೊಗೊಂಡ್ಬಿಟ್ಟು ನಮ್ಮ ಮಕ್ಕಳಿಗೆಲ್ಲ ನೋಡ್ತಾಯಿದ್ದೀವಿ. ನಿಜವಾಗ್ಲೂ ಹೆಣ್ಮಕ್ಳಿಗೆ ಫ್ರಾಕ್ ಆಗಲಿ ಮತ್ತು ಒಂಥರ ಇವಾಗ ಫ್ಯಾಷನ್ ಬಟ್ಟೆ ಬಂದಿದೆ ಅಲ್ವ, ಆ ಥರದವಾಗಲಿ ತುಂಬ ಚೆನ್ನಾಗಿತ್ತು. ಇನ್ನು ನೋಡೋಣ ಅಂತೇಳ್ಬಿಟ್ಟು ಇನ್ನು ಯೋಷಿತೆಗೆ ಸೆಲೆಕ್ಟ್ ಮಾಡಿದ್ವಿ. ಯೋಷಿತೆಗೆ 1-2 ಜೊತೆ ಮತ್ತು ನಮ್ಮ ಕಲ್ಯಾಣನಿಗೆ 2 ಜೊತೆ, ಧನುಗೆ 1 ಜೊತೆ ಇಷ್ಟು ತೊಗೊಂಡು, ಇನ್ನು ನಮ್ಮ ಮನೆಯವ್ರಿಗೆ 4 ಟೀ ಶರ್ಟು ಮತ್ತು 3 ಬರ್ಮಾಡ ತೊಗೊಂಡ್ವಿ. ಇನ್ನು ನಾನು ಒಂದು ಸ್ವೆಟ್ರ್ ತೊಗೊಂಡೆ. ನಿಜವಾಗ್ಲೂ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ನಮಗೇನು ಇದು ಅನ್ನಿಸ್ಲಿಲ್ಲ, ಕೊಡ್ಬೋದು ಅಂತ ಅನ್ನಿಸ್ತು. ಮತ್ತು ತೊಗೊಂಡು ಎಲ್ಲ ಕೂಡ ನೋಡಿಬಿಟ್ಟು ನೀಟಾಗಿ ತೊಗೊಂಡ್ಬಿಟ್ಟು ಆಮೇಲೆ ಇವಾಗ ಲಾಸ್ಟಲ್ಲಿ ಬಿಲ್ ಹಾಕ್ಸ್ತಾ ಇದ್ದೀವಿ. ಪರವಾಗಿಲ್ಲ ಫ್ರೆಂಡ್ಸ್, ನಮ್ಮ ಬಜೆಟ್ಗೆ ತಕ್ಕಂತೆ ನಾವು ಶಾಪಿಂಗ್ ಮಾಡಬೇಕಲ್ವ. ಇದೆ ಮತ್ತು ಇಲ್ಲ ಅಂತೇಳ್ಬಿಟ್ಟು ತುಂಬ ಕಡಿಮೆ ಕ್ವಾಲಿಟಿದು ತೊಗೊಳೋದಕ್ಕಾಗೋದಿಲ್ಲ, ಮತ್ತು ಇದೆ ಅಂತೇಳ್ಬಿಟ್ಟು ಜಾಸ್ತಿ ದೊಡ್ಡ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡೋದಕ್ಕೂ ಆಗೋದಿಲ್ಲ. ನಮ್ಮ ದುಡಿಮೆಗೆ, ನಮ್ಮ ಲೆವೆಲ್ಗೆ, ನಮ್ಮ ಮನೆಯ ಪರಿಸ್ಥಿತಿಗೆ ತಕ್ಕಂತೆ ನಾವು ಶಾಪಿಂಗ್ ಮಾಡ್ಕೊಬಂದ್ವಿ. ನೋಡ್ಬೋದು ಕೋಲ್ಕತ್ತಾ ಸೇಲ್ ಅಂತ ಅಲ್ಲಿ ತೋರಿಸಲ್ಲ 170 ರೂಪೀಸ್ ಅಂತ. ಕೆಲವ್ರ ಮೈಂಡಲ್ಲಿ ಏನೇನೋ ತಿಳ್ಕೊಂಬಿಡ್ತಾರೆ, ಅಯ್ಯೋ ಅಷ್ಟೇನಾ ಇಷ್ಟೇನಾ ಅಂತ ಹೇಳಿಬಿಟ್ಟು. ಬಟ್ ನಮಗಿದು ದೊಡ್ಡದು, ಇಷ್ಟೇ ಸಾಕು ಅಂತ ಅನ್ನಿಸ್ತು. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು, ಏನೂ ಕೂಡ ಮೋಸ ಅನ್ನಿಸ್ಲಿಲ್ಲ. ಹಾಗಾಗಿ ಇನ್ನು ಫುಲ್ಲು ಶಾಪಿಂಗ್ ಮಾಡಿಕೊಂಡು ಇನ್ನು ಸೀದಾ ಇನ್ನೊಂದು ಏನೋ ಸ್ವಲ್ಪ ಬೇಕಾಗಿತ್ತು ನಮಗೆ, ಅವೆಲ್ಲ ತೊಗೊಂಡು ಇನ್ನು ಬಂದ್ವಿ. ಇನ್ನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಒಂದು ಗಾಡಿ ಹತ್ರ ಎಲ್ಲರೂ ಕೂಡ ಟಿಫನ್ ಮಾಡ್ತಾಯಿದ್ರು. ನಾವು ಬೆಳಗ್ಗೆ ಸ್ವಲ್ಪ ಅರ್ಜೆಂಟಲ್ಲಿ ತಿನ್ಕೊಂಡು ಹೋಗಿದ್ವಲ್ವ, ಇನ್ನು ಪವಿತ್ರ ಅಂತೂ ಸರಿಯಾಗಿ ತಿಂದೇ ಇರಲಿಲ್ಲ. ನೋಡೋಣ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಬಂದುಬಿಟ್ಟು ಪೂರಿ ಇಸ್ಕೊಂಡು ತಿಂತಾಯಿದ್ದೀವಿ. ನಿಜ ನಾವೇನಾದರೂ ಸ್ವಲ್ಪ ಬೇರೆದು ಚಿತ್ರಾನ್ನ, ದೋಸೆ ಆ ಥರ ತಿಂದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು. ಪೂರಿ ಅಂತೂ ನಿಜವಾಗ್ಲೂ ನಮ್ಗೆ ಯಾಕೋ ಇಷ್ಟನೇ ಆಗಲಿಲ್ಲ. ಬಟ್ ನಾನು ತಿಂದೆ, ಪವಿತ್ರನಂತೂ ತಿನ್ನಲೇ ಇಲ್ಲ. ಒಂದೇ ಒಂದು ಪೂರಿ ತಿಂದಳು 3 ಪೂರಿಯಲ್ಲಿ, ಇನ್ನು ಮಿಕ್ಕಿರೋ ತಿನ್ನಲೇ ಇಲ್ಲ. ಮತ್ತು ನನಗೆ ಅಷ್ಟು ದುಡ್ಡು ಕೊಟ್ಟು ನಾವು ತಿಂದಿರ್ತೀವಿ. 60 ರೂಪಾಯಿ ಪ್ಲೇಟ್ ಫ್ರೆಂಡ್ಸಲ್ಲಿ. ನಿಜ ವೇಸ್ಟ್ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ. ಇನ್ನು ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಪವಿತ್ರ ಬಿಟ್ಟಿರೋ ಪೂರಿ ಕೂಡ ನಾನೇ ತಿಂದ್ಕೊಂಡೆ. ಇನ್ನು ತಿಂದ್ಕೊಂಡು ಸೀದಾ ಇನ್ನು ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಶಿರಾದಲ್ಲೇ. ಇನ್ನು ವೇಟ್ ಮಾಡ್ತಾಯಿದ್ದೀವಿ, ಬಸ್ಸೇ ಬರ್ತಾಯಿಲ್ಲ ಫ್ರೆಂಡ್ಸ್. ಹಿರಿಯೂರಿಗೆ ಹೋಗೋ ಬಸ್ಸು, ಗೌರ್ಮೆಂಟ್ ಬಸ್ಸು. ವೇಟ್ ಮಾಡಿ ಇನ್ನು ಸುಮ್ಮನೆ ಕುತ್ಕೊಂಡ್ಬಿಟ್ವಿ. ಇನ್ನು ಎಲ್ಲ ಶಾಪಿಂಗ್ ಎಲ್ಲ ಮುಗ್ದಿತ್ತು. ಇನ್ನು ಹೋಗೋಣ ಅಂತ ಹೇಳಿ ಇನ್ನು ಫೈನಲಿ ಒಂದು ಬಸ್ ಸಿಕ್ತು. ಇನ್ನು ಬಂದುಬಿಟ್ಟು ಸೀದಾ ಜೋಗನಹಳ್ಳಿಯಲ್ಲಿ ಇಳಿದ್ವಿ. ಇನ್ನು ನಾಡ ಕಚೇರಿಯಲ್ಲಿ ನಮ್ಮದು ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಹೋಗ್ಬಿಡೋಣ, ಇನ್ನು ಆಗಲೆಲ್ಲ ಬರೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಅಲ್ಲೇ ವೇಟ್ ಮಾಡ್ತಾಯಿದ್ವಿ. ಬಟ್ ನಮ್ಮ ಅದೃಷ್ಟ ಏನು, ಅವತ್ತು ಅವರು ಬಂದೇ ಇರಲಿಲ್ಲ ಸಾರು. ಮಧ್ಯಾಹ್ನದಿಂದ ಬರ್ತೀವಿ 2 ಗಂಟೆಯಿಂದ ಅಂತ ಹೇಳಿದರು. ಬರೋಷ್ಟೊತ್ತಿಗೆ 1:45-2 ಗಂಟೆ ಹತ್ತತ್ರ ಆಗುತ್ತೆ ಅಂತ ಹೇಳಿ ತುಂಬ ಜನ ವೇಟ್ ಮಾಡ್ತಾಯಿದ್ರು ಅವ್ರಿಗೋಸ್ಕರ. ಇನ್ನು ಫೈನಲಿ ಅವರು ಕೂಡ ಬಂದರು. ಇನ್ನು ಬಂದು ನಮ್ಮ ಕೆಲಸ ಇವತ್ತು ಆಗಲಿಲ್ಲ, ಸರಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ಪವಿತ್ರ ಸರಿಯಾಗಿ ಊಟನೇ ಮಾಡಿರಲಿಲ್ಲಲ್ವ, ಅಲ್ಲಿ ಪೂರಿ ಕೂಡ ತಿಂದಿರಲಿಲ್ಲ. ಹೊಟ್ಟೆ ಹಸಿವಾಗುತ್ತೆ ಏನಂತ ಹೇಳಿಬಿಟ್ಟು ಇನ್ನು ನಾನು ಡೈರೆಕ್ಟಾಗಿ ಎಗ್ ರೈಸ್ ಆದರೂ ತಿನ್ನು ಬಾ ಅಂತ ಹೇಳಿಬಿಟ್ಟು ಇನ್ನು ಎಗ್ ರೈಸ್ ಅಂಗಡಿ ಹತ್ರ ಬಂದ್ವಿ. ಅವರು ಆಗಲೇ 2 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಅಲ್ಲೆಲ್ಲ ಮಾಡೋದು. ಇನ್ನು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ತುಂಬ ಜನ ಅಲ್ವಾ, ಯಾವಾಗಲೂ ಕೂಡ ಮಾಡ್ತಾನೆ ಇರ್ತಾರೆ. ಇನ್ನು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸು. ಇದು 50 ರೂಪಾಯಿ ಕೊಟ್ಟು ಒಂದು ಪ್ಲೇಟ್ ಇಸ್ಕೊಂಡ್ವಿ. ನಿಜವಾಗ್ಲೂ 50 ರೂಪಾಯಿಗೆ ಏನೂ ಇದಿಲ್ಲ, ಆರಾಮಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಇನ್ನು ಸೀದಾ ಮತ್ತೆ ಹಿರಿಯೂರಿಗೆ ವಾಪಸ್ ಬಂದ್ವಿ. ಇನ್ನು ಹಿರಿಯೂರಿಗೆ ವಾಪಸ್ ಬಂದಮೇಲೆ
ನಾವು ಬೆಳಗ್ಗೆ ಹೋಗಿದ್ವಲ್ವ ಫ್ರೆಂಡ್ಸ್, ಅದೇ ಬಸ್ಸೇ ನಮ್ಮೂರಲ್ಲಿ ಡೈರೆಕ್ಟಾಗಿ ಮತ್ತು ಸಂಜೆಗೆ ಬರುತ್ತೆ. ಬೆಳಗ್ಗೆ ಒಂದು ಟ್ರಿಪ್ಪು ಮತ್ತು ಸಾಯಂಕಾಲ ಒಂದು ಟ್ರಿಪ್ಪು. ಇನ್ನು ನಾವು ಅಲ್ಲಿಳಿದು ಇನ್ನೇನು ಹೋಗೋದು, ಮತ್ತು ನಮ್ಮ ಮನೆಯವ್ರಿಗೂ ಕೂಡ ರಿಸ್ಕ್ ಆಗುತ್ತೆ. ನಮ್ಮನ್ನು ಮತ್ತೆ ಗೇಟಿಂದ ಕರ್ಕೊಂಡೋಗಿ ಮತ್ತೆ ಮನೆ ಹತ್ರ ಬಿಟ್ಟು ಮತ್ತೆ ಅವರು ತೋಟಕ್ಕೆ ಹೋಗೋದು. ಸುಮ್ಮನೆ ಯಾಕೆ ಡೈರೆಕ್ಟ್ ಬಸ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಹಿರಿಯರಿಗೆ ಬಂದುಬಿಟ್ಟು ಇನ್ನು ಅಲ್ಲಿ ಸ್ವಲ್ಪ ತರಕಾರಿ, ಹಣ್ಣು ಮತ್ತು ಮಕ್ಕಳಿಗೆ ಸ್ವಲ್ಪ ಏನೇನು ತಿಂಡಿ ಬೇಕು ಅದು ಸ್ವಲ್ಪ ಎಲ್ಲ ಕಟ್ಸ್ಕೊಂಡ್ಬಿಟ್ಟು, ಎಗ್ ರೈಸ್ ಅಂದರೆ ಇಷ್ಟ ಮಕ್ಕಳಿಗೆ, ಇನ್ನು ಎಗ್ ರೈಸ್ ಕಟ್ಸ್ಕೊಂಡು ಇನ್ನು ಸೀದಾ ಮನೆಗೆ ಬರೋಷ್ಟೊತ್ತಿಗೆ ಕರೆಕ್ಟಾಗಿ 5:30 ಆಯಿತು. ಇನ್ನು ಬಂದ ತಕ್ಷಣವೇ ಹುಡುಗರು ಬ್ಯಾಗ್ ಚೆಕ್ ಮಾಡೋದೇ ಕೆಲಸ ಅವ್ರಿಗೆ. ಇನ್ನು ಬಂದ ತಕ್ಷಣ ನಾವೇನು ಕೊಡಲಿಲ್ಲ, ಫಸ್ಟ್ ಸ್ವಲ್ಪ ತಿನ್ನಲಿ ಅಂತ ಹೇಳಿಬಿಟ್ಟು ಇನ್ನು ಎಗ್ ರೈಸ್ ತಂದಿದ್ವಲ್ವ, ಇನ್ನು ಕೊಟ್ಟರೆ ಎಲ್ಲರೂ ಕೂಡ ಮಾವ ಯೋಷಿತಕ್ಕೆ ತಿನ್ನಿಸ್ತಾ ಇದ್ದಾರೆ. ಇನ್ನು ಮತ್ತು ಧನು ಕಲ್ಯಾಣ ಕೂಡ ಅವರವರೇ ತಿನ್ಕೊತಾಯಿದ್ರು. ಸಿಕ್ಕಾಪಟ್ಟೆ ಖಾರ ಹಾಕ್ತಾರೆ, ಹಿರಿಯೂರು ಸೈಡ್ ಅಂತೂ ಸಿಕ್ಕಾಪಟ್ಟೆ ಖಾರ ತಿಂತಾರೆ ಫ್ರೆಂಡ್ಸು. ಚಿಕ್ಕ ಮಕ್ಕಳನ್ನೆಲ್ಲ ದೊಡ್ಡ ಮಕ್ಕಳನ್ನೆಲ್ಲ ಎಲ್ರಿಗೂ ಕೂಡ ಒಂದೇ ಥರ ಮಾಡ್ತಾರೆ. ಸುಮ್ಮನೆ ಕಣ್ಣಲ್ಲಿ ನೀರು ಸುಡಿಸ್ಕೊತಾಯಿದ್ರು, ತಿಂತಾಯಿದ್ರು, ಅಷ್ಟು ಖಾರ ಆಗಿಬಿಟ್ಟಿತ್ತು. ಇನ್ನು ನಾವು ಬರೋದೇ ತುಂಬ ಲೇಟ್ ಆಗಿತ್ತಲ್ಲ, ಪಾಪ ಅತ್ತೆ ಅಡುಗೆ ಕೂಡ ಸಂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರಾಗ್ಲೇನು. ಇವತ್ತು ಬಂದುಬಿಟ್ಟು ಮಟನ್ ತಂದಿದ್ರು ನಮ್ಮ ಮಂಜಣ್ಣ, 1-2 ಪಾಲೇನು ಮಟನ್ ತಂದುಬಿಟ್ಟು, ಇನ್ನು ಅತ್ತೆ ಮಾಡ್ತೀನಿ ಅಂತ ಅಂದ್ರಂತೆ. ಬೇಡ ಬಿಡಮ್ಮ, ಬಂದು ಪವಿತ್ರ ಮಾಡ್ತಾಳಂತೆ ಹೇಳಿದ್ರಂತೆ. ಅದಕ್ಕೆ ಅದನ್ನು ಸ್ವಲ್ಪ ಒಲೆ ಮೇಲೆ ಇಟ್ಬಿಟ್ಟು ಎಣ್ಣೆ ಅರ್ಶಿಣ ಪುಡಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಟಿದ್ದಾರೆ. ಇನ್ನು ಆಗಲೇ ನಾವು ಬರೋಷ್ಟೊತ್ತಿಗೆ ಇನ್ನು ಗೊತ್ತಲ್ವ ಬಸ್ ಇಂಥ ಟೈಮ್ಗೆ ಬರುತ್ತಂತ ಹೇಳಿ, ಇನ್ನು ಮಸಾಲೆಗೆಲ್ಲ ಕೂಡ ರೆಡಿ ಮಾಡಿಟ್ಟು, ಇನ್ನು ಮುದ್ದೆಗೆ ಅನ್ನ ಮಾಡಿಟ್ಟು ಮತ್ತು ಮುದ್ದೆ ಕಟ್ಟೋದಕ್ಕೆಲ್ಲ ಮುದ್ದೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಈ ಥರ ನಮ್ಮ ಮನೆಯಲ್ಲಿ ಎಲ್ಲಿಗಾದರೂ ಹೋಗಲಿ ಬರಲಿ, ನಮ್ಮ ಅತ್ತೆ ಅಂತೂ ಆ ಥರ ಅವರೇ ಬರಲಿ ಅವರೇ ಮಾಡಲಿ ಅಂತ ವೆಯ್ಟ್ ಮಾಡೋದಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇರ್ತಾರೆ. ಮತ್ತು 3 ಜನ ಮಕ್ಕಳನ್ನ ಇವತ್ತು ಇಟ್ಕೊಂಡು ನೋಡಿಕೊಂಡು ಸಾಕಾಗಿದೆ ಪಾಪ. ಇನ್ನು ನಾವು ಬಂದ ತಕ್ಷಣ ಯೋಷಿತಾಗೆ ಖುಷಿ, ಪಾಪ ಅವಳು ಅಮ್ಮನ ಮಿಸ್ ಮಾಡ್ಕೊಂಡಿದ್ಲಲ್ವ. ಇನ್ನು ಇಬ್ಬರು ಅಮ್ಮ ಮಗಳು ಆಟಾಡು ಇನ್ನು ಸಾಂಬಾರಿಗೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು, ಇನ್ನು ಒಲೆ ಮೇಲೆಲ್ಲ ಹಿಟ್ಟಿತ್ತು ಅತ್ತೆ, ಆ ಕಡೆ ಒಂದು ಕಡೆ ಸಾಂಬಾರು ಆಗ್ತಾಯಿತ್ತು, ಇನ್ನು ಮುದ್ದೆ ಕೂಡ ಕಟ್ಟಿತ್ತು, ಇನ್ನು ಅನ್ನ ಸಮೇತ ಆಗಿತ್ತು. ಇನ್ನು ನಾವಂತೂ ಇವತ್ತು ಫುಲ್ಲು ಸುತ್ತಾಡಿ ಸಾಕಾಯಿತು. ಇಷ್ಟು ವರ್ಷದಲ್ಲಿ ಫ್ರೀ ಬಸ್ಸು ನಾವು ಇವತ್ತು ಯೂಸ್ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ಅಂತ ಅನ್ನಿಸ್ತು ಫ್ರೆಂಡ್ಸ್. ಇನ್ನು ಹೋಗ್ಬೇಕಾದ್ರೆ ಫ್ರೀ ಹೋದ್ವಿ, ಮತ್ತು ಜೋಗನಹಳ್ಳಿಯಿಂದ ಶಿರಾಗೆ ಫ್ರೀ ಹೋದ್ವಿ, ಮತ್ತು ಶಿರಾಯಿಂದ ಮತ್ತು ಜೋಗನಹಳ್ಳಿಗೆ ಫ್ರೀ ಬಂದ್ವಿ, ಮತ್ತು ಜೋಗನಹಳ್ಳಿಯಿಂದ ಹಿರಿಯೂರಿಗೆ ಫ್ರೀ ಬಂದ್ವಿ, ಮತ್ತು ಹಿರಿಯೂರಿಂದ ನಮ್ಮ ಊರಿಗೆ ಫ್ರೀ ಬಂದ್ವಿ. ಇವತ್ತು ನಾನು ಪವಿತ್ರ ಮಾತಾಡ್ಕೊತಾ ಇದ್ವಿ, ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀವಿ ಅಂತೇಳಿ. ಫಸ್ಟ್ ಟೈಮ್ ನಾವು ಈ ಥರ ಯೂಸ್ ಮಾಡ್ಕೊಂಡಿರೋದು ಬಸ್ನ. ಎಲ್ಲಿ ಕೂಡ ಜಾಸ್ತಿ ಹೋಗಲ್ಲ ಬರೋಲ್ಲಲ್ವ, ಹಾಗಾಗಿ ಇವತ್ತು ಸ್ವಲ್ಪ ಚೆನ್ನಾಗಿ ಸುತ್ತಾಡಿಬಿಟ್ವಿ. ಇನ್ನು ಎಲ್ಲ ತೊಗೊಂಡು ಬರೋಷ್ಟೊತ್ತಿಗೆ 2 ಬ್ಯಾಗ್ ಫುಲ್ಲು ಸಾಕಾಗೋಯ್ತು. ಇನ್ನು ನಮ್ಮ ಮನೇಲಿ ಮಟನ್ ಆಗಲಿ ಚಿಕನ್ ಆಗಲಿ ಏನೇ ಆಗಲಿ ನಮ್ಮ ಅತ್ತೆನೇ ನಮಗೆ ಎಲ್ರಿಗೂ ಕೂಡ ಬಡಿಸೋದು. ಇನ್ನು ನಮ್ಮ ಮನೆಯವರು ಅಲ್ಲೇ ಊಟ ಮಾಡಿದ್ರು. ಇನ್ನು ಊಟ ಮಾಡಿಬಿಟ್ಟು ಇನ್ನು ಮಂಜಣ್ಣ ಕೂಡ ಇಬ್ಬರಿಗೂ, ಅಣ್ಣ ತಮ್ಮಂದ್ರಿಗೆ ಇಬ್ಬರಿಗೂ ಊಟಕ್ಕೆ ಇಡ್ತತ್ತೆ. ಇನ್ನು ಊಟ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು, ಕತ್ಲಾಯಿತು. ಇನ್ನು ಬಂದ ತಕ್ಷಣವೇ ನಮ್ಮ ನಾಯಿ ಮರಿದೆ ಅಲ್ವಾ, ಅದಂತೂ ಪರದಾಡ್ತಾ ಇರುತ್ತೆ, ಯಾವಾಗ ಬರ್ತಾರೆ ನನಗೆ ಯಾವಾಗ ಊಟಕ್ಕೆ ಇರ್ತಾರೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರು ಹಾಲು ಅನ್ನ ಕಲಸಿಟ್ರೆ ನಾಯಿ ಮರಿ ತಿಂತಾಯಿತ್ತು. ಅಷ್ಟರಲ್ಲಿ ಕೋಳಿಗಳೆಲ್ಲ ಬಂದುಬಿಟ್ಟು ಅದಕ್ಕೆ ಸಿಗದೆ ಇರೋ ಥರ ಮಾಡಿಬಿಟ್ಟು, ಆಮೇಲೆ ಮನೆ ಹತ್ರ ಹೋದ್ಮೇಲೆ ಹಾಕೋಣ ಬಿಡು ಅಂತ ಹೇಳಿ ಇನ್ನು ಸುಮ್ಮನೆ ಆದ್ವಿ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ವ್ಲಾಗ್ನ ಆದಷ್ಟು ಫುಲ್ಲು ನೋಡಿ, ಕಮೆಂಟ್ ಮಾಡಿ, ಮಿಸ್ ಮಾಡಿಬಿಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ.